ಕೇರ್ಪೇಟೆ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾರಾಯಣಗೌಡರು ನಮ್ಮ ಅಭ್ಯರ್ಥಿ ಆಗ್ತಾರೆ. ಮುಂದಿನ ಸಲ ಅವರು ಖಂಡಿತವಾಗ್ಲೂ 50,000 ಮಂಡ್ಯದಲ್ಲಿ ಕನಿಷ್ಠ 7-3 ಬಿಜೆಪಿಗೆ ಸಿಕ್ಕೇ ಸಿಗುತ್ತೆ. ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ. ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ ಇದು ಮೊದಲನೇ ಪಾಯಿಂಟ್. ಅದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ಬೋದು, ಪ್ರೀತಮ್ ಗೌಡ ಅವರು ಹೇಳ್ಬೋದು. ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಶಿಸ್ತು ಪಾಲಿನ ಕಮಿಟಿ ಅಂತ ಒಂದಿರುತ್ತೆ. ಬೀದಿಲಿ ನಿಂತ್ಕೊಂಡು ಬೀದಿ ರಂಪಾಟ ಮಾಡಿಕೊಂಡು ಎರಡು ಪಕ್ಷದ ಕಾರ್ಯಕರ್ತರು ಗೌರವ ಕಳ್ಕೊಂಡು ಮಾತನಾಡಬೇಡಿ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅಂತವ್ರಿಗೆ ತಿದ್ದು ಬುದ್ಧಿ ಹೇಳ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೀನಿ. ಸ್ನೇಹಿತರೆ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಈ ಮೊಸರಲ್ಲಿ ಕಲ್ಲುಡ್ಕೋ ಕೆಲಸ ಅಂದ್ರೆ ಬಹುಶಃ ಇದೆ ಅನ್ಸುತ್ತೆ. ಪ್ರೀತಮ್ ಗೌಡ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕೇರ್ಪೇಟೆಯ ನಾರಾಯಣಗೌಡರು ಪರವಾಗಿ ಮಾತನಾಡಲಿ, ಅವ್ರ ಪಕ್ಷದ ನಾಯಕನ ಬಗ್ಗೆ ಮಾತನಾಡ್ತಾರೆ. ಎಸ್, ಮಾತಾಡಲಿ. ಬಟ್ ಇಲ್ಲಿ ಮೊಸರಲ್ಲಿ ಕಲ್ಲುಡ್ಕೋ ಅಂತ ಕೆಲಸ ಅಂತ ಯಾಕೆ ನಾವು ವಿಶ್ಲೇಷಣೆ ಮಾಡಿದ್ವಿ ಅಂದ್ರೆ, ನೋಡಿ, 2028ಕ್ಕೆ ಒಂದು ದೊಡ್ಡ ಕನಸಿದೆ. ಬಿಜೆಪಿ ಮತ್ತು JDSನ ಸಮ್ಮಿಶ್ರ ಒಂದು ಹೊಂದಾಣಿಕೆಯ ಮೂಲಕ 2028ರ ಚುನಾವಣೆಯಲ್ಲಿ ಅಧಿಕಾರವನ್ನ ಹಿಡಿಬೇಕು. ಅದಕ್ಕೆ HD ಕುಮಾರಸ್ವಾಮಿ ಅವರು ಕಳೆದ ಬಾರಿ ಏನು ಎಲೆಕ್ಷನ್ ರಿಸಲ್ಟ್ ಬರುತ್ತೆ, ಬಿಹಾರ್ ಚುನಾವಣೆಯ ರಿಸಲ್ಟ್ ಬರುತ್ತೆ, ಆವತ್ತೊಂದು ದೆಹಲಿಯಲ್ಲಿ ಕೂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ಭುತವಾದಂಥ ಸಂದೇಶ ಅದು. BJP JDS ಕಾರ್ಯಕರ್ತರಲ್ಲಿ ಹೊಸ ಹುರುಪನ್ನ ತಂದೊಡ್ಡಬಲ್ಲಂತಹ ಸ್ಟೇಟ್ಮೆಂಟ್ ಅದಾಗಿರುತ್ತೆ. 2028ರ ಚುನಾವಣೆಯಲ್ಲಿ ರಾಜ್ಯದಲ್ಲೂ ಕೂಡ, ಕರ್ನಾಟಕದಲ್ಲಿ ಇದೇ ಮಾದರಿನಲ್ಲಿ ನಾವು ಗೆಲುವನ್ನ ಸಾಧಿಸ್ತೀವಿ, BJP JDS ಸೇರ್ಕೊಂಡು ಪಕ್ಷವನ್ನ ರಚನೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟರು. ಇಂತಹ ಹೇಳಿಕೆಗಳ ಹಿಂದೆ ಎಲ್ಲೋ ಒಂದ್ ಕಡೆ ಈ ಕಾರ್ಯಕರ್ತರು, ಈಗ GB ಎಲೆಕ್ಷನ್ ಬರುತ್ತೆ, ಬೃಹತ್ ಬೆಂಗಳೂರು ಏನು ಎಲೆಕ್ಷನ್ ಬರುತ್ತೆ, ಅದಾದ ನಂತರ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ. ಈ ಎಲೆಕ್ಷನ್ಗಳು ಒಂದು ರೀತಿ ಕಗ್ಗಂಟಾಗಿರುವಂಥದ್ದು. BJP ನಾಯಕರಿಗೂ ಅಷ್ಟೇ, JDSನ ನಾಯಕರಿಗೂ ಅಷ್ಟೇ. ಇಂತಹ ನಾಯಕರುಗಳು, ಹಾಸನದ ಪ್ರೀತಮ್ ಗೌಡರು, ಈ ಕಡೆ ಇನ್ನು ಮಂಡ್ಯ ಭಾಗಕ್ಕೆ ಬಂದರೆ ಕೇರ್ಪೇಟೆಯ ನಾರಾಯಣಗೌಡರಾಗಿರ್ಬೋದು, ಅಥವಾ ಸುಮಲತಾ ಅಂಬರೀಶ್ ಅವರಾಗಿರ್ಬೋದು, ಸಚ್ಚಿದಾನಂದ್ ಅವರಾಗಿರ್ಬೋದು, ಈ ನಾಯಕರುಗಳು ಎಲ್ಲೋ ಒಂದ್ ಕಡೆ ಈ ಬೆಂಕಿ ಹಚ್ಚುವಂತ ಮೈತ್ರಿಗೆ ಎಲ್ಲೋ ಒಂದ್ ಕಡೆ ಭಂಗವನ್ನು ಉಂಟು ಮಾಡುವಂತಹ ಅಥವಾ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಂತ ಅನ್ಸುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಪ್ರೀತಮ್ ಗೌಡರು ಆಡಿರುವಂತ ಈ ಮಾತನ್ನ ತೋರಿಸ್ತೀವಿ, ನೋಡ್ಕೊಂಬನ್ನಿ. ಕೇರ್ಪೇಟೆ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾರಾಯಣಗೌಡರು ನಮ್ಮ ಅಭ್ಯರ್ಥಿ ಆಗ್ತಾರೆ. ಮುಂದಿನ ಸಲ ಅವರು ಖಂಡಿತವಾಗ್ಲೂ 50,000 ಲೀಡಲ್ಲಿ ಕೇರ್ಪೇಟೆಯಿಂದ 3 ಬಾರಿ ಶಾಸಕರಾಗಿರೋಂಥವ್ರು, ಮಂತ್ರಿ ಆಗಿರೋಂಥವ್ರು, ಅವ್ರು ಶಾಸಕರಾಗ್ತಾರೆ. ನಮ್ಮ ಪಕ್ಷದಿಂದ ಅವ್ರಿಗೆ 100ಕ್ಕೆ 100 ಟಿಕೆಟ್ ಸಿಗುತ್ತೆ. ಮಂಡ್ಯದಲ್ಲಿ ಕನಿಷ್ಠ 7-3 ಬಿಜೆಪಿಗೆ ಸಿಕ್ಕೇ ಸಿಗುತ್ತೆ. ಅದ್ರಲ್ಲಿ ಕೇರ್ಪೇಟೆ ಕೂಡ ಒಂದಾಗಿರುತ್ತೆ. ಯಾರೂ ಕೂಡ ಅಧಿಕಾರ ಕೊಟ್ಟಿಲ್ಲ. ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ ಇದು ಮೊದಲನೇ ಪಾಯಿಂಟ್. ಅದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ಬೋದು, ಪ್ರೀತಮ್ ಗೌಡ ಅವರು ಹೇಳ್ಬೋದು. ಕೇಳಿದ್ರಲ್ಲ, ಪ್ರೀತಮ್ ಗೌಡರು ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಡಿದಂಥ ಮಾತುಗಳನ್ನ. ಇಷ್ಟೇ ಸಾಕು. ಇಡೀ ಒಂದು ಹಡಗನ್ನ ಮುಳುಗಿಸೋದಕ್ಕೆ ನಿಮ್ಗೆ ಬೃಹದಾಕಾರದ ಬೆಂಕಿನೇ ಬೇಕಂತ ಏನಿಲ್ಲ. ಒಂದು ಸಣ್ಣ ಕಿಡಿ ಸಾಕು, ಒಂದು ಸಣ್ಣ ಮಾತು ಸಾಕು, ಒಂದು ಸಣ್ಣ ಓಲ್ ಸಾಕು, ಆ ಒಂದು ದೊಡ್ಡ ಆಕಾರದ ಒಂದು ಬೃಹದಾಕಾರದ ಹಡಗನ್ನ ಮುಳುಗಿಸೋದಕ್ಕೆ. ಅದೇ ರೀತಿ ಇಲ್ಲಿ ಪ್ರೀತಮ್ ಗೌಡರು ಆಡುವಂಥ ಅದೊಂದೇ ಒಂದು ಮಾತು ಸಾಕು. ಅಥವಾ ಸುಮಲತಾ ಅವರಾಗಿರ್ಬೋದು, ಸಚ್ಚಿದಾನಂದ್ ಅವರು ಎಲ್ಲೂ ಕೂಡ ಮಾತನಾಡಿಲ್ಲ ಬಿಡಿ. ಯಾಕಂದ್ರೆ ಬಹಳ ಕಳೆದ ಬಾರಿ ಮಾತನಾಡಿದಂಥ BJPಯ ಒಂದು ಅವ್ರದ್ದೇ ಅಲ್ಲಿ ಏನು ಸ್ಥಳೀಯ BJP ನಾಯಕರ ಜೊತೆ ಕಳೆದ ಬಾರಿ ಮಂಡ್ಯದಲ್ಲಿ ಒಂದು ಸಭೆ ನಡೆದಂಥ ಸಂದರ್ಭದಲ್ಲಿ ಅವರವರೇ ನಾಯಕರುಗಳ ಜೊತೆಗಿನಲ್ಲಿ ಸಭೆ ನಡೆದಂಥ ಸಂದರ್ಭದಲ್ಲಿ ಬಹಳ ಪ್ರಬುದ್ಧವಾಗಿ ಸಚ್ಚಿದಾನಂದ್ ಅವರು ಮಾತನಾಡಿದ್ರು. ಈ ಪ್ರಬುದ್ಧತೆ ಎಲ್ಲಾ ನಾಯಕರಲ್ಲೂ ಇರಬೇಕು. ಈ ಪ್ರಬುದ್ಧತೆ ಸಚ್ಚಿದಾನಂದ್ ಅವರಲ್ಲಿ ಹೇಗೆ ಪ್ರಬುದ್ಧತೆ ಇದೆಯಲ್ಲ, ಅಂದ್ರೆ ಮನೆಯನ್ನ ಒಡೆಯುವಂತಹ ಮಾತುಗಳನ್ನ ಎಲ್ಲೂ ಕೂಡ ಸಚ್ಚಿದಾನಂದ್ ಅವರು ಆಡಿಲ್ಲ. ನೀವು ಬಹುಶಃ ಕೇಳಿಸ್ಕೊಳ್ಳಿ. ಈ ಮಾತು ಪ್ರೀತಮ್ ಗೌಡರಲ್ಲೂ ಇರಬೇಕು. ಪ್ರೀತಮ್ ಗೌಡರು ಆಡುವಂತ ಮಾತಿದೆಯಲ್ಲ, ಈ ಮೈತ್ರಿಗೆ ಎಲ್ಲೋ ಒಂದ್ ಕಡೆ ಭಂಗವನ್ನು ಉಂಟು ಮಾಡುವಂತ ಮಾತುಗಳು ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಉಲ್ಲೇಖ ಮಾಡಿ ಇಲ್ಲಿ ಮಾತನಾಡ್ತಾರೆ. ಕಳೆದ ಬಾರಿ ಹಾಸನದಲ್ಲಿ JDS ಸಮಾವೇಶ ಮಾಡ್ತಾರೆ. ಬೃಹದಾಕಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಾಗರೋಪಾದಿಯಲ್ಲಿ JDSನ ಅಭಿಮಾನಿಗಳು ತಾವಾಗೆ ಹರಿದು ಬರ್ತಾರೆ ಆ ಒಂದು ಸಭೆಗೆ. ಜೊತೆಯಲ್ಲಿ HD ಕುಮಾರಸ್ವಾಮಿ ಅವರು, ಶ್ರೀಯುತ ದೇವೇಗೌಡರು ಸಾಹೇಬರಾಗಿರ್ಬೋದು, ಅದ್ಭುತವಾದಂಥ ಕಾರ್ಯಕರ್ತರಿಗೆ ಒಂದು ರೀತಿ ಸಂದೇಶವನ್ನು ಕೊಡ್ತಾರೆ. ಅದ್ಭುತವಾದಂಥ ಭಾಷಣ. ಈ ವಯಸ್ಸಿನಲ್ಲೂ, ಇಳಿ ವಯಸ್ಸಿನಲ್ಲೂ ಕೂಡ ಎಂತಹ ಕೆಚ್ಚು ಅವರಿಗೆ, ಎಂತಹ ಭಾಷಣ, ಅದ್ಭುತವಾದಂಥ ಆ ಜ್ಞಾಪಕ ಶಕ್ತಿ, ಎಲ್ಲರೂ ಕೂಡ ವಾವ್ ಅಂತಾರೆ. ಸೊ ಇಂತಹ ಏನು BJP JDS ಪಕ್ಷದ ಮೈತ್ರಿಗೆ ಭಂಗ ತರುವಂತಹ ಕೆಲಸವನ್ನ ಎಲ್ಲೋ ಒಂದ್ ಕಡೆ ಪ್ರೀತಮ್ ಗೌಡ್ರಂತವ್ರು, ಕೇರ್ಪೇಟೆಯ ನಾರಾಯಣಗೌಡ್ರಂತವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದೀವಿ? ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇಲ್ವಾ ಅಂತ ಹೇಳಿ ನೀವು ಪ್ರಶ್ನೆ ಮಾಡ್ಬೋದು. ಇಲ್ಲ, ಎಲ್ಲಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ನೋಡಿ ಮೈತ್ರಿಯನ್ನು ಮುರಿದುಕೊಳ್ಳುವಂತ ಕೆಲಸ ಮಾಡ್ತಾ ಇಲ್ಲ. ಅದರ ಬದಲಾಗಿ ಪ್ರೀತಮ್ ಗೌಡ್ರಿಗೆ ಶಿಸ್ತಿನ ಪಾಠವನ್ನ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು.
ಏನ್ ಶಿಸ್ತಿನ ಪಾಠವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡ್ರಿಗೆ ಹೇಳಿದ್ರು ಆ ವಿಡಿಯೋ ಕೂಡ ತೋರಿಸ್ತೀವಿ, ನೋಡ್ಕೊಂಬನ್ನಿ. ನಿನ್ನೆ ಪ್ರೀತಮ್ ಗೌಡ್ರು ಮಾತಾಡಿದ್ದಾರೆ, ನಾವು 107 ಸೀಟ್ ಗೆದ್ರೆ ಅವ್ರಿಗೆ ಯಾವ ರೀತಿ ಮುಖ್ಯಮಂತ್ರಿ ಬಿಟ್ಕೊಡೋಣ. ನೋಡೋಣ, ಈಗ ಒಂದ್ ಮಾತು ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ. ಈಗ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ, ಶಿಸ್ತು ಪಾಲಿನ ಕಮಿಟಿ ಅಂತ ಒಂದಿರುತ್ತೆ, ಹೌದಲ್ವಾ? ಡಿಸಿಪ್ಲಿನರಿ ಕಮಿಟಿ ಅಂತ ಒಂದಿರುತ್ತೆ, ನಮ್ಮಲ್ಲೂ ಇದೆ. ಹಾಗಾಗಿ ಆ ಶಿಸ್ತು ಪಾಲಿನ ಕಮಿಟಿ ಯಾರ್ಯಾರು ಪಕ್ಷದ ಅಶಿಸ್ತಿನ ನಡವಳಿಕೆಗಳಿಗೆ ಕಾರಣಕರ್ತರಾಗ್ತಾರೆ, ಆಯಾ ಪಕ್ಷದ ಆ ಕಮಿಟಿನಲ್ಲಿ ಬಹುಶಃ ಇವೆಲ್ಲವೂ ಕೂಡ ಬೀದಿಲಿ ನಿಂತ್ಕೊಂಡು ಬೀದಿ ರಂಪಾಟ ಮಾಡಿಕೊಂಡು ಎರಡು ಪಕ್ಷದ ಕಾರ್ಯಕರ್ತರು ಗೌರವ ಕಳ್ಕೊಂಡು ನಾಯಕರು ಗೌರವ ಕಳ್ಕೊಂಡು ಮಾತನಾಡಬೇಡಿ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅಂಥವ್ರಿಗೆ ತಿದ್ದು ಬುದ್ಧಿ ಹೇಳ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೀನಿ. ಕಾದ್ ನೋಡೋಣ, ಬನ್ನಿ. ಥ್ಯಾಂಕ್ ಯು. ಕೇಳಿದ್ರಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಬುದ್ಧತೆಯ ಮಾತುಗಳನ್ನ ಹೇಳಿ ಕೇಳಿ ಯಾವ ವಂಶದ ಕುಡಿ ಇವರು? ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತ ಶ್ರೀಯುತ ದೇವೇಗೌಡರ ಗರಡಿನಲ್ಲಿ ಪಳಗಿದಂತ ಒಬ್ಬ ಪ್ರಬುದ್ಧ ನಾಯಕ ಅಂತ ಹೇಳ್ಬೋದು. ನೋಡಿ, 3 ಬಾರಿ ಸೋತಿರ್ಬೋದು. ಎಂತ ಪ್ರಬುದ್ಧತೆ ಅಂತ ನೀವು ಕೇಳ್ಬೋದು. ವರ್ಚಸ್ಸು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಬಹುಶಃ 2028ಕ್ಕೆ ಇವರನ್ನೇ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ ಚುನಾವಣೆಗೆ ಹೋದ್ರು ಕೂಡ ಅಲ್ಲಿ ಯಾವುದೇ ಅದಕ್ಕೆ ಅತಿಶಯೋಕ್ತಿ ಅಲ್ಲ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ನೋಡಿ, ಮೊದಲನೇ ಬಾರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯ ಪ್ರವಾಸ ಮಾಡ್ತಾರೆ. ಬರೋಬ್ಬರಿ 9,000 ಕಿಲೋಮೀಟರ್ ಪ್ರವಾಸವನ್ನ ಮಾಡ್ತಾರೆ. ಅದು ಏನು ಜನರೊಂದಿಗೆ ಜನತಾದಳ ಪ್ರವಾಸವನ್ನು ಮಾಡ್ತಾರಲ್ಲ, ಆಗ ತುಂಬಾ ಒಳ್ಳೆ ಅದ್ಭುತವಾದಂಥ ಇಡೀ ರಾಜ್ಯಾದ್ಯಂತ ಅದ್ಭುತವಾದಂಥ ರೆಸ್ಪಾನ್ಸ್ ಬರುತ್ತೆ. ಜೊತೆಯಲ್ಲಿ 52 ಕ್ಷೇತ್ರಗಳನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಸುತ್ತಾಡ್ಕೊಂಡ್ ಬರ್ತಾರೆ. ಒಳ್ಳೆ ಅಭಿಪ್ರಾಯ ಬರುತ್ತೆ. ಆಗ JDS ಪದೇ ಪದೇ ಹೇಳ್ತಾ ಬಂದಿರೋವಂಥದ್ದು ಏನಂದ್ರೆ, ಈ ಹಿಂದಿನಿಂದಲೂ ಕೂಡ JDS ಪಕ್ಷದ ಕತೆ ಮುಗ್ದೇ ಹೋಯ್ತು, ಇನ್ನಷ್ಟೇ ನಿರ್ನಾಮ ಆಗೋಯ್ತು ಪಕ್ಷ ಅಂತ ಹೇಳಿದಂಥ ಸಂದರ್ಭದಲ್ಲೆಲ್ಲ ಕೂಡ ದೇವೇಗೌಡರ ಕಾಲದಲ್ಲೂ ಕೂಡ ಇದೇ ರೀತಿ ಆಗಿದೆ, HD ಕುಮಾರಸ್ವಾಮಿ ಅವರ ಕಾಲದಲ್ಲೂ ಇದೇ ರೀತಿ ಆಗಿದೆ. ಈಗ ನಿಖಿಲ್ ಕುಮಾರಸ್ವಾಮಿ, ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಕಾಲದಲ್ಲೂ ಕೂಡ ಇದೇ ರೀತಿ, ಯಾವಾಗ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋಗ್ತಾರಲ್ಲ, ಇದೇ ರೇವಣ್ಣ ಅವ್ರ ಫ್ಯಾಮಿಲಿ ಸಂಕಷ್ಟಕ್ಕೆ ಸಿಲುಕ್ತಾರಲ್ಲ, ಆ ಸಂದರ್ಭದಲ್ಲೂ ಕೂಡ JDS ಕತೆ ಇನ್ನು ಮುಗಿಯಿತು, ನಿರ್ನಾಮ ಆಯಿತು ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಫಿನಿಕ್ಸ್ ಅಕ್ಕಿಯಂತೆ ಪ್ರತಿ ಬಾರಿ JDS ಈ ರಾಜ್ಯದ ಪ್ರಾದೇಶಿಕ ಪಕ್ಷ ಪ್ರತಿ ಬಾರಿ ಫಿನಿಕ್ಸ್ ನಂತೆ ಈ ರಾಜ್ಯದಲ್ಲಿ ಎದ್ದು ಬಂದಿರುವಂಥದ್ದು. ಅದು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದಂಥ ಜನರೊಂದಿಗೆ ಜನತಾದಳ ಸಮಾವೇಶದ ಮೂಲಕ, ಆ ಒಂದು ಕಾರ್ಯಕ್ರಮದ ಮೂಲಕ ಅದ್ಭುತವಾದಂಥ, ಇಲ್ಲ ರಾಜ್ಯದಲ್ಲಿ ಇನ್ನೂ JDS ಪಕ್ಷ ಇನ್ನೂ ಒಂದಷ್ಟು ದಶಕಗಳ ಕಾಲ ಜೀವಂತವಾಗಿರುತ್ತೆ ಅನ್ನೋದಕ್ಕೆ ಆ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಯಿತು. ಅದೊಂದು ನಿದರ್ಶನ ಕೂಡ ಆಯಿತು. ಇನ್ನು 2028ಕ್ಕೆ ಒಟ್ಟಾರೆ ನೋಡಿ, ಕಗ್ಗಂಟಾಗಿರುವಂಥದ್ದು ಬಿಜೆಪಿ JDS ಒಂದು ಮೈತ್ರಿಗೆ ಹಾಸನ ಜಿಲ್ಲೆ ಜೊತೆಯಲ್ಲಿ ಏನು ಮಂಡ್ಯ ಜಿಲ್ಲೆ, ಮೈಸೂರನ್ನು ಹೊರತುಪಡಿಸೋಣ. ಮೈಸೂರಲ್ಲೂ ಒಂದಷ್ಟು ಕಡ್ಡಿ ಆಡಿಸುವಂಥ ಕೆಲಸಗಳು ನಡೆಯಬಹುದು ಮುಂದಿನ ದಿನಗಳಲ್ಲಿ. ಬಟ್ ಭಾಳ ಕಗ್ಗಂಟಾಗಿರುವಂಥದ್ದು, ಚಾಲೆಂಜಿಂಗ್ ಅಂತ ಅಂತಿರೋದು ಹಾಸನ ಜಿಲ್ಲೆ ಮತ್ತು ಮಂಡ್ಯ. ಈ 2 ಕ್ಷೇತ್ರದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಮೈತ್ರಿಗೆ ಭಂಗ ತರುವಂಥ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರಾ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಪ್ರೀತಮ್ ಗೌಡ್ರು ಮೊನ್ನೆ ಆಡಿರುವಂಥ ಮಾತುಗಳು, ಕೇರ್ಪೇಟೆಯ ನಾರಾಯಣ ಸ್ವಾಮಿ ಅವರು ಆಡುವಂಥ ಮಾತುಗಳು, ಎಲ್ಲ ಒಂದ್ ಕಡೆ ಮಂಡ್ಯದ ಏನು ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ತೆಗೆದುಕೊಂಡಿರುವಂಥ ನಿಲುವುಗಳು, ಸಚ್ಚಿದಾನಂದ್ ಅವರ ನಿಗೂಢ ನಡೆ, ಸೊ ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಮೈತ್ರಿಗೆ ಭಂಗ ತರುತ್ತಾ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು? ಬಿಜೆಪಿ ಮತ್ತು JDSಗೆ ಸಂಬಂಧಪಟ್ಟಾಗೆ ಹಾಸನ ಮತ್ತೆ ಮಂಡ್ಯ ಈ 2 ಕ್ಷೇತ್ರ ಬಹಳ ಕಗ್ಗಂಟಾಗಿರುವಂಥದ್ದು. ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.